ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ 15 ಡೇಸ್ ಬ್ಯಾಕು ಇದೇ ರೋಡಲ್ಲಿ ಇದೇ ಟೈಮಲ್ಲಿ ಹೋಗಿದ್ವಿ. ಆಗ ನನ್ನ ಕಾಲನ್ನು ಗಾಯ ಮಾಡಿಕೊಂಡು ಬಿದ್ದು ಪೆಟ್ಟು ಮಾಡಿ ವಾಪಸ್ ಮನೆಗೆ ಬಂದಿದ್ದೆ. ಸೊ ಅಂದರೆ ನಿಮಗೆ ಕೇಳೋಷ್ಟೊತ್ತಿಗೆ ಗೊತ್ತಾಗಿರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಅಗೇನ್ ಇವತ್ತು ಸ್ಕೂಲಲ್ಲಿ ಈವೆಂಟ್ ಇದೆ. ಸೊ ಈವೆಂಟ್ಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ಈವೆಂಟು ಒಂದು ರೀತಿ ಮಕ್ಕಳಿಗೆ ಒಂಥರ ಮೋಟಿವೇಟ್ ಆಗೋ ಥರ ಒಂದು ಬೆಸ್ಟ್ ಈವೆಂಟ್ ಅಂತ ಹೇಳಬಹುದು. ಸೊ ಇದು ಹೇಗೆ ಏನು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾವೀಗ ಹೊರಡ್ತಾ ಇರೋದು ಸರ್ಜಾಪುರದ ಹತ್ರ ಇರುವಂತಹ ಸ್ಕೂಲ್. ಸೊ ಸ್ಕೂಲನ್ನು ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ, ಮುಂದೇನೂ ಬಿಟ್ಕೊಡೋದಿಲ್ಲ. ಬಟ್ ಹೋಗಬೇಕಾದ್ರೆ ವೀಡಿಯೋನ ಶೇರ್ ಮಾಡ್ತೀನಿ. ಆ್ಯಂಡ್ ಪರ್ಯಂತ ಅಂತೂ ಎಷ್ಟು ಚೆನ್ನಾಗಿ ಆ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ದೆ ಅಂತಂದರೆ ಡೆಫಿನೆಟ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ನಮ್ಮ ಯಜಮಾನರು ಮಾಡಿಕೊಂಡ್ರು. ಎಷ್ಟು ಮಕ್ಕಳಿಗೆ ಒಂದು ಮೆಮೊರಿ ಇದೆ, ಒಂದು ಕಾನ್ಫಿಡೆಂಟ್ ಬರುತ್ತೆ ಅಂತ ಹೇಳಿ ಅದು ಗೊತ್ತಾಗತ್ತೆ. ಸೀರಿಯಸ್ಲಿ ಸ್ಕೂಲ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಮಕ್ಕಳಿಗೆ ಅಷ್ಟೆಲ್ಲ ಕಾನ್ಫಿಡೆನ್ಸ್ ತುಂಬಿಸಿ ಅಷ್ಟೆಲ್ಲ ಈವೆಂಟ್ಗೆ ರೆಡಿ ಮಾಡೋದಿದೆಯಲ್ಲ. ಬಿಕಾಸ್ ನಾವು ಮನೇಲಿ ಹೋಮ್ವರ್ಕ್ಸ್ ಮಾಡಿಸ್ತಾ ಇರ್ತೀವಿ ಆ್ಯಂಡ್ ಕೊಟ್ಟಿರುವಂತಹ ಪೊಯಮ್ಗಳಾಗಿರ್ಬೋದು, ಸ್ಟೋರಿನಾಗಿರ್ಬೋದು ನರೇಟ್ ಮಾಡೋದಕ್ಕೆ ಹೇಳ್ಕೊಡ್ತಿರ್ತೀವಿ. ಬಟ್ ಅಲ್ಲಿ ಸ್ಕೂಲಲ್ಲಿ ಅವರ ಒಂದು ತುಂಬಾ ಒಂದು ಎಫರ್ಟ್ ಇರುತ್ತೆ ಟೀಚರ್ಸ್ಗೆ, ಪ್ರಿನ್ಸಿಪಲ್ಸ್ಗೆ ಎಲ್ಲ. ಆ್ಯಂಡ್ ಪರ್ಯಂತ ಸ್ಕೂಲಿಂದ ಬಂದ ತಕ್ಷಣ ಹೇಳೋರು. ಇವತ್ತು ಪ್ರಿನ್ಸಿಪಾಲ್ ಮ್ಯಾಮ್ ರೂಮಿಗೆ ಕರ್ಕೊಂಡು ಹೋಗಿದ್ದರು, ನನಗೆ ಇದನ್ನೆಲ್ಲ ಹೇಳಿಸಿದ್ರು ಮ್ಯಾಮ್ ಮುಂದೆ. ಮ್ಯಾಮ್ ಚಾಕ್ಲೇಟ್ ಕೊಟ್ಟರು, ಗುಡ್ ಬಾಯ್ ಅಂದರು ಅಂತ. ಖುಷಿಯಾಗತ್ತೆ ಗೈಸ್ ಅದೆಲ್ಲ ಕೇಳಬೇಕಾದ್ರೆ. ಆ್ಯಂಡ್ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ನಮಗೆ ಸ್ವಲ್ಪ ಪ್ರಿನ್ಸಿಪಲ್ಲು ಗೊತ್ತಿರೋದ್ರಿಂದ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ. ಪರ್ಯಂತ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಓದಿಸ್ತಾರೆ ಅನ್ನೋದು. ಗೊತ್ತಿರೋರು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ಸ್ಕೂಲು. ಸೊ ಸ್ಕೂಲ್ ಹತ್ರ ಬಂದ್ವಿ. ಬಂದ ಮೇಲೆ ನಮ್ಮ ಯಜಮಾನ್ರನ್ನ ಕೇಳ್ತಾ ಇದ್ದೀನಿ, ರೀ ಎಕ್ಸೈಟೆಡ್ ಆಗಿದೆಯಾ ಅಂತ. ಬಿಕಾಸ್ ಸ್ಕೂಲಲ್ಲಿ ಸಾಂಗ್ಸ್ ಹಾಕಿದ್ರು, ನಾನು ನೋಡ್ಕೊಂಡಿಲ್ಲ. ವಿಡಿಯೋ ಶೂಟ್ ಮಾಡಿ ಅದರ ರೆಕಾರ್ಡ್ ಮಾಡಬೇಕಾದ್ರೆ ಗೊತ್ತಾಯಿತು. ಸೊ ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನಮ್ಮ ಯಜಮಾನ್ರನ್ನ ಕೇಳ್ತಾ ಇದ್ದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅಂತ. ಸೊ ಒಳಗಡೆ ಹೋಗಿ ಈವೆಂಟೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಾಗಲೂ ಅಷ್ಟೇ ನಮ್ಮ ಯಜಮಾನರು ಕಾಲಲ್ಲಿ ಮಾತಾಡ್ತಾಯಿದ್ರು. ನಾನು ವಾಯ್ಸಲ್ಲಿ ಹಾಗೇ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಹೇಳಿದ್ದೆ. ಸೊ ಇಲ್ಲಿ ಏನು ಅಂತ ಅಂದರೆ, ಒಂದು ಈವೆಂಟ್ ಇದು ಮಕ್ಕಳಿಗೆ ಎಕ್ಸ್ಪೆಷಲಿ ಒಂದು ಸ್ಕೂಲಲ್ಲಿ ಎಕ್ಸಾಮ್ ಮಾತ್ರ ಅದು ಲೈಫಲ್ಲ. ಸೊ ಈ ರೀತಿ ಬುಕ್ಸಿಂದ ಆಚೆನೂ ಬಂದು ಅವರು ವರ್ಡನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ. ಸೊ ಪರ್ಯಂತ್ಗೆ ಎಕ್ಸ್ಪೆಷಲಿ ಅವನಿಗೆ ಡೈಲಿ ಮಾರ್ನಿಂಗ್ ರೊಟೀನ್ ಬಗ್ಗೆ ಅಂದರೆ ಅವನೇ ಹೇಳಬೇಕು ಅಂತ. ಆಮೇಲೆ ಇಂಡೋರ್ ಆ್ಯಕ್ಟಿವಿಟಿ, ಔಟ್ಡೋರ್ ಆ್ಯಕ್ಟಿವಿಟಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ ಥರದ್ದು. ಆಮೇಲೆ ಇನ್ನೂ ತುಂಬ ಜನ ಮಕ್ಕಳಾದರೆ ಸೆನ್ಸಸ್ ಬಗ್ಗೆ ಎಲ್ಲ ಮಾತಾಡಿದರು. ಆ್ಯಂಡ್ ತುಂಬಾ ಗೈಸ್ ವೆರೈಟಿ ಆದ ಒಬ್ಬೊಬ್ಬ ಮಕ್ಕಳಿಗೂ ಒಂದೊಂದು ಡಿಫ್ರೆಂಟ್ ಟಾಪಿಕನ್ನು ಕೊಟ್ಟಿದ್ದರು. ಲಿಟ್ರಲಿ ಮಕ್ಕಳು ಎಷ್ಟು ಚೆಂದ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ, ಡ್ಯಾನ್ಸ್ ಆಡೋದು ಒಂದೇ ಪರ್ಫಾರ್ಮೆನ್ಸ್ ಅಲ್ಲ. ಸೊ ಈ ಥರ ಬುಕ್ಸು ಅಂದರೆ ಎನಿ ಟೈಮ್ ಬುಕ್ಸಲ್ಲಿರೋದು ಎಕ್ಸಾಮ್ಗೆ ಓದಬೇಕು, ನೋ. CBSE ಅಂತ ಅಂದ್ರೇ ಒಂದು ರೀತಿ ಡಿಫ್ರೆಂಟು. ಸೊ CBSE ಯಾರೆಲ್ಲ ಇದ್ದೀರೋ ಅವ್ರಿಗೆ ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಒಂದಲ್ಲ ಒಂದು ಎಕ್ಸ್ಪ್ಲೋರಿಂಗ್ ಈವೆಂಟ್ಸ್ ಇಡ್ತಾ ಇರ್ತಾರೆ. ನಾನಂತೂ ನನ್ನ ಮಗನಿಗೆ ಆಲ್ಮೋಸ್ಟು ಪ್ರತಿ ವರ್ಷ ಲಾಸ್ಟ್ ಇಯರ್ ಬೇರೆ ಸ್ಕೂಲಲ್ಲಿ ಹಾಕಿದ್ದೆ. ಸೊ ಈಗ ಹೊಸ ಸ್ಕೂಲು, ಸ್ವಲ್ಪ ಭಯ ಇತ್ತು ನನಗೆ ಹೇಗೋ ಏನೋ ಅಂತ. ಬಟ್ ಇಲ್ಲಿರೋ ಪ್ರಿನ್ಸಿಪಾಲು ತುಂಬ ಒಳ್ಳೆಯವರು. ಆ್ಯಂಡ್ ಅಲ್ಲಿ ಪ್ರಿನ್ಸಿಪಲ್ ಹೇಗೆ ನಮಗೆ ಗೊತ್ತೋ ಇಲ್ಲಿರೋ ಪ್ರಿನ್ಸಿಪಾಲು ಹಾಗೆ ಗೊತ್ತು. ಸೊ ಗೊತ್ತಿರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ. ಒಂದೇ ಇರೋ ಹೋಗು ಅನ್ನೇ ಬಿಟ್ಟು ಹೋಗ್ತಾರಂತೆ ಫ್ರೆಂಡ್ಸ್ ಇವರು. ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಾವು ಹಂಗೆ ಬಿಟ್ಟು ಹೋಗ್ತಾ ಇರ್ತಾರದೆ ಅಲ್ಲ ಫ್ರೇ. ನಡಿ ಚೆನ್ನಾಗಿ ಬೇರೆ ತಗೋ, ಇದಾಗಿದೆ ನೋಡ್ಬಿಟ್ಟು ಎತ್ಕೋದು. ಓಕೆ
ಒಂದು ತಗೋ ಸಾಕು. ಇಷ್ಟ ಆಗಲ್ಲ. ಹಾಂ ಸರಿ, ಇನ್ನೊಂದು ತಗೋ. ಮುಳಿಗೆ ಒಂದು ತಗೋ. ಒಂದು ಕವರಲ್ಲಿ ಹಾಕೋ, ದೊಡ್ಡ ಕವರಲ್ಲಿ ಒಂದು ಕವರ್ ಕೊಡೋಣ. ಚೆನ್ನಾಗಿದೆಯಾ? ತಗೋ ಎರಡು, ಮತ್ತೆ ಪ್ಲೇಟ್ ತಗೋ, ಪಲ್ಯಕ್ಕಾಗುತ್ತೆ. ಹಾಂ ಹಾಂ. ಬೆಂಡೆಕಾಯಿ ಇದೆ ಬೇಡ. ಹಾಂ ಓಕೆ. ಎಷ್ಟು ನಿಂಬೆಣ್ಣ? ನಿಮ್ಗಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದಲ್ವಾ ನಾನು ಎಷ್ಟರ ಮಟ್ಟಿಗೆ ಹೋಗಿ ಅಂಗಡೀಲಿ ತರಕಾರಿ ಎಲ್ಲ ತರ್ತೀನಿ ಅಂತ. ನಿಜವಾಗ್ಲೂ ಆ ಕೆಲಸ ಎಲ್ಲ ನಮ್ಮ ಯಜಮಾನ್ರು ನಂಗೆ ಹೇಳೋದಿಲ್ಲ. ಸೊ ಅವರೇ ಹೋಗಿ ತೊಗೊಂಡು ಬರ್ತಾರೆ. ಮನೆ ಹತ್ರನೂ ಅಷ್ಟೇ, ಆನ್ ದ ವೇಸ್ ಆಫೀಸಿಂದ ಬರಬೇಕಾದ್ರೇ ತರಕಾರಿ ಏನೇ ಬೇಕಾದರೂ ನಾನೊಂದು ಕಾಲ್ ಮಾಡಿದರೆ ಎಲ್ಲ ತೊಗೊಬರ್ತಾರೆ. ಆ್ಯಂಡ್ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ವಲ್ಲ, ಸೊ ಅದಕ್ಕೇ ಇಬ್ಬರೂ ಲೈಟಾಗಿ ಮೀಲ್ಸನ್ನು ತೊಗೊಂಡ್ವಿ. ಪರ್ಯಂತನಿಗೆ ಆಲ್ರೆಡಿ ಸ್ಕೂಲ್ಗೆ ಲಂಚ್ ಬಾಕ್ಸನ್ನು ನಾನು ಕೊಟ್ಟು ಕಳಿಸಿದ್ದೆ, ನೋಡ್ತಾ ಇದ್ದೀರಲ್ಲ ಬ್ಯಾಗಲ್ಲಿ. ಸೊ ಲಂಚನ್ನು ಪ್ಯಾಕ್ ಮಾಡಿ ಕಳಿಸಿದ್ದೆ. ಸೊ ಹಾಗಾಗಿ ಅವನೇನು ತೊಗೊಳ್ಳಿಲ್ಲ. ಸೊ ನನ್ನದೇ ಊಟ ಏನಿದ್ದು ನಾನು ತೊಗೊಂಡಿದ್ನಲ್ಲ, ಸೊ ಅದ್ರದ್ದು ಪೂರಿ ತಿಂದು ಅಂತ ಹೇಳಿದೆ. ಅದಕ್ಕೆ ಸರಿ ಮಮ್ಮಿ ಆಯಿತು ಅಂತ ಪೂರಿ ತಿಂತಾ ಇದ್ದಾನೆ. ಸೊ ಮೀಲ್ಸನ್ನು ಆರ್ಡ್ರ್ ಕೊಟ್ಟಿದ್ದೆ. ಅದಾದಮೇಲೆ ಹಸ್ಬೆಂಡು ಬಂದು ಸೇಮ್ ಅವರೂ ಮೀಲ್ಸೇ ತೊಗೊಂಡ್ರು. ಹಸ್ಬೆಂಡ್ ಬಂದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆಲ್ರೆಡಿ ಹೋಟೆಲ್ಗೆ ಹೋಗಿ ಟಿಫನ್ ಮಾಡ್ತಾಯಿದ್ವಿ. ಸೊ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಅವರು ಹೊರಟರು ಕ್ಲೈಂಟ್ ಮೀಟಿಂಗ್ಗೆ ಅಂತ ಹೇಳಿ. ಸೊ ಅದಾದಮೇಲೆ ನಾನು ಮತ್ತು ಪರ್ಯಂತ್ ಇಬ್ಬರು ಹೋಟೆಲ್ಗೆ ಬಂದು ಇಲ್ಲಿ ಊಟನ ಮಾಡ್ತಾಯಿದ್ದೀವಿ. ಗೈಸ್ ಆ್ಯಕ್ಚುಲಿ ಬೆಳಗ್ಗೆನೇ ನಾನು ಟಿಫನ್ಗೆ ಅಂತ ಹೇಳಿ ಮಾಡಿದ್ದೆ. ಸೊ ಟೊಮೊಟೊ ರಸಮ್ ಮಾಡಿ ರೈಸ್ ಮಾಡಿದ್ದೆ. ಬಟ್ ಮನೇಲಿ ಊಟ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಹೋಟೆಲಲ್ಲಿ ಊಟ ಮಾಡ್ತಾಯಿದ್ದೀನಿ. ಪರ್ಯಂತ್ ಪಾಪ ಫುಲ್ ಖಾಲಿ ಮಾಡಿದ್ದ ಲಂಚ್ ಬಾಕ್ಸು. ಗೈಸ್ ಇಲ್ಲಿ ಹೋಟೆಲಲ್ಲಿ ನೋಡ್ಬೋದು ನೀವು, ಇಲ್ಲಿ ಪುದೀನ ಹಾಕಿಟ್ಟಿದ್ದಾರೆ. ಇದು ಡಿಟಾಕ್ಸ್ ಡ್ರಿಂಕ್ ಅಂತ ಈಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಬಟ್ ನನಗೇನು ಅನ್ನಿಸ್ತು ಅಂತಂದರೆ, ಮೋಸ್ಟ್ಲಿ ಮೊಳಕೆ ಏನಾದರೂ ಬಡಕ್ಕಿಟ್ಟಿದ್ದಾರಾ ಅಂತ ಅನ್ನಿಸ್ತಾ ಇತ್ತು. ಮೇ ಬಿ ನನಗೆ ಹಿಂಗೆ ಅನ್ನಿಸ್ತಾ ಇದೆಯಲ್ಲ, ನಿಮಗೂ ಹೀಗೆ ಅನಿಸಿದ್ಯಾ? ಯಾಕಂದರೆ ಈಗ ಸೌತೆಕಾಯಿ ಕ್ಯಾರೆಟ್ ಹಾಕೋದು ಬೇರೆ, ಬಿಕಾಸ್ ಅದು ತರಕಾರಿ ತೊಳೆದಿರ್ತೀವಿ ಹಾಕಿರ್ತೀವಿ. ಪುದೀನ ಎಲ್ಲ ನೀರಲ್ಲಿ ಹಾಕೋದು ನಾನಂತೂ ಐಡಿಯಾ ಇಲ್ಲ. ಬಟ್ ನಾನು ಒಬ್ಬಳೇ ಟೇಬಲ್ ಮೇಲಲ್ಲ, ಆಲ್ಮೋಸ್ಟ್ ಅಲ್ಲಿದ್ದಂತಹ ಎಲ್ಲ ಟೇಬಲ್ಗಳಲ್ಲೂ ಇದು ಕಾಣೋಕ್ಕೆ ಸಿಕ್ತು. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಕಮೆಂಟ್ ಮಾಡಿ ಗೈಸ್, ಗೊತ್ತು ಮಾಡ್ಕೊಳ್ಳೋಣ ಅಲ್ವಾ.
ಸೊ ಡಿಟಾಕ್ಸ್ ಡ್ರಿಂಕ್ ಅಂತ ಈಗ ಎಲ್ಲ ಕಡೆ ಫೇಮಸ್ ಆಗ್ತಾ ಇರೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಡಿತಾರೆ, ಪುದೀನ ಹಾಕ್ಕೊಂಡು ಕುಡಿತಾರೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸೌತೆಕಾಯಿ, ಕ್ಯಾರೆಟ್ ಹೀಗೆ. ಬಟ್ ನಮಗೆ ನಾರ್ಮಲಾಗಿ ನೀರು ಕುಡಿದ್ರೇ ನಾರ್ಮಲ್ ಅಂದರೆ ಅದು ಓಕೆ ಅನಿಸುತ್ತೆ. ಅಲ್ಲಿ ನೀರು ಇಟ್ಟಿದ್ರಲ್ಲ, ಬಟ್ ನಾನಂತೂ ಕುಡ್ದಿಲ್ಲ. ನನಗೆ ಯಾಕೋ ಮೊಳಕೆ ಗಿಳ್ಕೆ ಬರೋಕೆ ಇಟ್ಟಿದ್ದಾರೆ, ಯಾಕಪ್ಪ ಬೇಕು ಅಂತ, ಅಂದರೆ ಶೋಗೆ ಏನಾದರೂ ಇಟ್ಟಿದ್ದಾರೋ ಏನೋ. ಬಟ್ ಆ ಕಡೆ ಇರೋರೆಲ್ಲ ಅದನ್ನು ಕುಡಿತಾಯಿದ್ರು ಗೈಸ್. ಗೊತ್ತಿಲ್ಲ ಏನು ಅಂತ, ಕಮೆಂಟ್ ಮಾಡಿ, ಓಕೆ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತು ನಮ್ಮ ಯಜಮಾನ್ರು ಬಂದರು, ಅವರು ಊಟ ಮುಗಿಸ್ಕೊಂಡ್ರು. ವಾಪಸ್ ನಮ್ಮ ಪಯಣ ಮನೆಯ ಕಡೆಗೆ. ಸೊ ಹೋಗಬೇಕಾದ್ರೆ ಆನ್ ದ ವೇ ಈಗಂತೂ ಎಲ್ಲರೂ ರಾಗಿನ ಕಟ್ ಮಾಡೋ ಟೈಮ್, ಅಂದರೆ ತೆನೆ ತೆಗಿಯೋ ಟೈಮ್ ಈಗ. ಸೊ ಎಲ್ಲ ಕಡೆ ನೀವು ನೋಡಬಹುದು ಉಂಡೆಗಳನ್ನು ಮಾಡಿ ಇಟ್ಟಿದ್ದಾರೆ, ಹುಲ್ಲನ್ನು. ಆವಾಗೆಲ್ಲ ಈ ಥರ ಎಲ್ಲ ಸ್ಕಿಲ್ಸ್ ಇರಲಿಲ್ಲ ಬಿಡಿ, ಎಲ್ಲ ಅಂದರೆ ಗಂಟು ಹಾಕಿ ಇಡೋರು. ಇವಾಗ ಅದಕ್ಕೆ ಅಂತ ಹೇಳಿನೇ ಜನ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ ನಿಮಗೆ? ಖುಷಿ ಆಯಿತು ನೋಡಿ. ಸೊ ಇನ್ನು ಮನೆಗೆ ಬಂದ್ವಾ, ಮನೆಗೆ ಬಂದಮೇಲೆ ಪಾಪ ನಮ್ಮ ಯಜಮಾನ್ರು ಮತ್ತೆ ಅವರು ಆಫೀಸ್ಗೆ ಹೋಗಬೇಕು. ಸೊ ಆ್ಯಕ್ಚುಲಿ ಪರ್ಯಂತ್ಗೆ ಇದ್ದಿದ್ದೆ ಲಂಚ್ ಟೈಮಲ್ಲಿ. ನಮ್ಮ ಯಜಮಾನ್ರು ಲಂಚ್ ಟೈಮ್ಗೆ ಹಬ್ಬ ಪರವಾಗಿಲ್ಲ ಲಂಚ್ ಟೈಮ್ಗಾದರೂ ಇಟ್ಕೊಂಡಿದ್ದಾರಲ್ಲ ಅಂತ ಹೇಳಿ, ಸೊ ಅವರು ಪಾಪ ಊಟ ಮಾಡಿ ಅವರು ಹೊರಟರು. ಸೊ ಅಲ್ಲಿಂದ ಬಂದಮೇಲೆ ನಾವು ಮಲ್ಕೊಬಿಟ್ಟಿದ್ವಿ. ಸೊ ಈಗ ಸಾಯಂಕಾಲ ಪರ್ಯಂತ್ಗೆ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಕೊಡ್ತಾಯಿದ್ದೆ. ಬಟ್ ಇವತ್ತು ಅಲ್ಲಿಂದ ಟಯರ್ಡ್ ಆಗಿತ್ತಲ್ವ ಗಾಡಿಲೆಲ್ಲ ಓಡಾಡಿ. ಸೊ ಬಂದ ತಕ್ಷಣ ಮಲ್ಕೊಬಿಟ್ಟಿದ್ದೆ, ಏನೂ ಮಾಡ್ಕೊಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಅಂತ ಹೇಳಿ ಅನ್ನ ರಸಮ್ ಇತ್ತಲ್ಲ, ಅದನ್ನೇ ಹಾಕ್ಕೊಡೋಣ ಅಂತ ಹೇಳಿ ಹಾಕ್ಕೊಡ್ತಾಯಿದ್ದೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ, ವಾರ ಬೇರೆ ಮಾಡಬೇಕು. ಸೊ ಅದಕ್ಕೇ ಸ್ವಲ್ಪ ಬೇಗನೆ ಎದ್ದು ಹೋಗಬೇಕಾದ್ರೇ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ ಗೈಸ್. ಸೊ ಜಸ್ಟ್ ಹಾಗೇ ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಹಾಕ್ಕೊಂಡು ಪರಿಗೆ ಇವಾಗ ಹಾಕ್ಕೊಡ್ತಾಯಿದ್ದೀನಿ. ರಸಮ್ಮು ಇದು ನೋಡೋಕ್ಕೆ ತೆಳ್ಳಗಿದೆ, ಬಟ್ ಕುಡಿತಾ ಇದ್ದರೆ ಗೈಸ್ ಎಷ್ಟು ಲೋಟ ಕುಡಿತಾರೆ ಅಂತ ಆಪೋಸಿಟಲ್ಲಿರೋ ವ್ಯಕ್ತಿಗೆ ಗೊತ್ತಾಗೋದೇ ಇಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ ರಸಮ್ಮು. ರಸಮ್ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಸತಿ ನಮ್ಮ ಚಾನಲಲ್ಲಿ. ರೆಸಿಪೀಸ್ ಅಂತ ಪ್ಲೇಲಿಸ್ಟ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿದರೆ ಎಲ್ಲ ತರಹದ ರೆಸಿಪಿಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನೀವು ಸಹ ನೋಡಿ ಮಾಡ್ಕೋಬಹುದು. ಆ್ಯಂಡ್ ಇನ್ನು ಪರ್ಯಂತ್ ಅಷ್ಟು ಚೆನ್ನಾಗಿ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ದ ಅಂತ ಹೇಳಿದ್ಮೇಲೆ ಅವನಿಗೆ ಏನಾದರೂ ಒಂದು ಸರ್ಪ್ರೈಸ್ ಅಂತೂ ಇರಬೇಕಲ್ವಾ. ಸೊ ಮಕ್ಕಳಿಗೆ ಈ ಥರ ಏನಾದರೂ ಒಂದು ಸಾಧಿಸಿದಾಗ ನಾವು ಅವರಿಗೆ ಒಂದು ಸರ್ಪ್ರೈಸ್ ರೂಪದಲ್ಲಿ ಏನಾದರೂ ಒಂದು ಮಾಡಿದಾಗ ಅವ್ರಿಗೆ ಮತ್ತಷ್ಟು ಖುಷಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಮೋಟಿವೇಟ್ ಬರುತ್ತೆ ಅಂತ ಹೇಳಿ ಅವ್ರ ಡ್ಯಾಡಿ ಬರಬೇಕಾದ್ರೆ ಏನೆಲ್ಲ ಸರ್ಪ್ರೈಸ್ ಮಾಡಿದ್ದಾರೆ ಈಗ ಲೈವಲ್ಲೇ ವಿಡಿಯೋ ಹಾಕ್ತೀನಿ ನೋಡಿ. ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಈ ರೀತಿ ಏನಾದರೂ ಅಚೀವ್ಮೆಂಟ್ ಮಾಡಿದಾಗ ಅವ್ರನ್ನ ಆದಷ್ಟು. ಇವತ್ತು ಪರ್ಯಂತ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಸೊ ಅದಕ್ಕೆ ಅವ್ರ ಡ್ಯಾಡಿ ಸರ್ಪ್ರೈಸ್ ತಗೊಬಂದಿದ್ದಾರೆ. ಏನು ಅಂತ ನೋಡೋಣ ಬನ್ನಿ. ಹಾಂ, ಓಕೆ, ಓಪನ್. ಏನದು? ಸಿಟ್ಟನ್ನು ಓಪನ್ನಾ? ಸಿಟ್ಟಿರ್ ಓಪನ್. ಈ ಕಡೆ ಓಪನ್ ಮಾಡ್ತಾನೆ. ಹೆಂಗೋ ಕಿತ್ತಾಕ ಪೇಪರ್. ಅಯ್ಯೋ ಹೆಂಗಾನ ಓಪನ್ ಮಾಡಿ ಕಿತ್ತಾಕ ಹತ್ಲಾಗೆ. ಅಯ್ಯ ದೇವ. ನೋಡಿ, ಒಂದು ಸರ್ಪ್ರೈಸ್ ಕೊಟ್ಟರು ಓಪನ್ ಮಾಡೋಕ್ಕೆ ಕಷ್ಟ ನನ್ನ ಮಗನಿಗೆ. ಅವ್ರ ಡ್ಯಾಡಿ ಹೆಲ್ಪ್ ತಗೊಂತ. ಏನ್ರಿ ಸ್ಪೆಷಲ್ಲ? ಅಯ್ಯ, ಇದೇನಾ? ಇದೇನು ಸರ್ಪ್ರೈಸ್ ಚಿನ್ನಿ? ಅಯ್ಯೋ ಹೋಗು. ಅದೆತ್ತು ಟೇಪ್ ಬರೇ ಇದೇನಂತೆ ಸರ್ಪ್ರೈಸ್. ಆರ್ ಯು ಹ್ಯಾಪಿ ಆರ್ ನಾಟ್?
ನೋ ವೈ ವಾಟ್ ಯು ಎಕ್ಸ್ಪೆಕ್ಟೆಡ್, ಅನ್ಕೊಂಡಿದ್ದೆ ವಾಟ್ ಯು ಥಿಂಕಿಂಗ್ ಆ್ಯಂಡ್ ವಾಟ್ ಯು ಎಕ್ಸ್ಪೆಕ್ಟೆಡ್. ಏನು ಅನ್ಕೊಂಡಿದ್ದೆ ಮೈಂಡಲ್ಲಿ? ಟೆಲ್ ಮಿ. ಹೌದಾ ಸರಿ, ಅವನೇ ಇವಾಗ ನಾನು ಒಂದನ್ನ ಎಲ್ಲೋ ಬಚ್ಚಿಕ್ಕಿದ್ದೀನಿ, ಐಡ್ ಆ್ಯಂಡ್ ಸೀಕ್ ಥರ, ಓಕೆನಾ? ಅದನ್ನು ಎಲ್ಲಿದೆ ಅಂತ ಯು ಹ್ಯಾವ್ ಟು ಸರ್ಚ್. ಹ್ಯಾಪಿ ಆರ್ ಯು ಹ್ಯಾಪಿ ಆರ್ ನಾಟ್? ತಕ್ಕೊಡ್ತೀನಿ, ಎತ್ಕೊಡು. ಡಿ ಅಯ್ಯೋ ಸಾರಿ, ರೀ ಅನ್ನಕ್ಕೆ ಹೋಗಿ ಡಿ ಅಂದ್ಬಿಟ್ಟು. ಸಿಟ್ 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 ಸಿಟ್, ಕಮ್ ಕಮ್ ಆನ್, ಕಮ್ ಕಮ್. ಇಕ್ರಿ ಇಕ್ರಿ ಪಾಪ. ಆ್ಯಕ್ಚುಲಿ ಪರಿಯನ್ ತುಂಬ ದಿನಗಳಿಂದ ಕೇಳ್ತಾ ಇದ್ದ ಅಲ್ವಾ ಪರಿ ತಾನೇ? ಸೊ ಫೈನಲಿ ಡ್ಯಾಡಿ, ಇರು 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 ಹಾಂ ಹೇಗೆ ಟನ್ ಟಡನ್, ಯುವರ್ ಫೇವ್ರೆಟ್ ಚೀಸ್ ಕಾರ್ನ್ ಪಿಜ್ಜಾ. ಅದೆಲ್ಲಿ ಚಿಲ್ಲಿ ಫ್ಲೇಕ್ಸು, ಆರಿಗಾನೋ. Happy? Are you happy? How much you happy? Tell me how much you happy. How much you happy? More. Shall I kiss? Will you? For me. Oh my God. ಸೊ ಗಾಯ್ಸ್, ಅವನು ಪಾಪ ಮೊನ್ನೆಯಿಂದನೂ ಕೇಳ್ತಾ ಇದ್ದ ದಟ್ ನಿಮಗೆ ಪಿಜ್ಜಾ ಬೇಕು ಅಂತ. ಆಲ್ಮೋಸ್ಟ್ 2 ಮಂತ್ಸಿಂದ ಕೇಳ್ತಾ ಇದ್ದ ಅಂತ ಅಂದ್ಕೊಳ್ಳಿ. ಬಟ್ ನಾವೇ ತೊಗೊಂಬಂದಿರಲಿಲ್ಲ. ಸೊ ಇವತ್ತು ಸ್ಕೂಲಲ್ಲಿ ನಿಜವಾಗ್ಲೂ ನಾವು ಪ್ರೌಡ್ ಆಗೋ ಥರ ಮಾಡ್ದ. ಸೊ ಅದು ಹ್ಯಾಪಿ. ಪಿಜ್ಜಾ ತಿಂದು ಆಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಬಾಯ್. ಅದರೊಳಗಡೆ ಇದೆ ನೋಡಿ ಚಿನ್ನಮ್ಮ, ಅಲ್ಲಿ ಬಾಕ್ಸ್, ಗ್ರೀನ್ ಕಲರ್ ಬಾಕ್ಸಲ್ಲಿ ಗ್ರೀನ್ ಪಿಜ್ಜಾ ಬಂದಿದ್ದು. ನನ್ನ ಮಗನ ಮುಖದಲ್ಲಿ ಖುಷಿ. ಅವನು ಹೇಳ್ತಾ ಇದ್ದ, ಪಿಜ್ಜಾ ತರಂಗಿದ್ರೆ ನಂಗೆ ಯಾಕೆ ಅನ್ನ ರಸ ಹಾಕ್ಕೊಟ್ಟೆ ಅಂತ. ನನಗೇನು ಗೊತ್ತು, ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಸರ್ಪ್ರೈಸು. ಅವ್ರು ತೊಗೊಂಡು ಬಂದಾಗಲೇ ಗೊತ್ತಾಗಿದ್ದು. ಗೋಬಿ ಮಾತ್ರ ತೋರ್ಸೋಣ ಅವನಿಗೆ, ಇದನ್ನು ಸರ್ಪ್ರೈಸಾಗಿ ಕೊಡೋಣ ಅಂತ. ಖುಷಿಯಾಯಿತು. ಈ ಥರ ಸಣ್ಣ ಪುಟ್ಟದ್ರಲ್ಲಿ ಖುಷಿನ ನೋಡೋದೆ ಪೇರೆಂಟ್ಸ್ಗೊಂದು ಖುಷಿ ಅಲ್ವಾ. ಪಿಜ್ಜಾ ಕೇಳ್ತಾ ಇದ್ದ, ಬಟ್ ನಾವೇ ತರಿಸ್ತಾ ಇರಲಿಲ್ಲ. ಸುಮ್ಮನೆ ವೇಸ್ಟ್, ಚಿಕನ್ ತಂದು ಕೊಟ್ಟರೆ ಒಂದು ಸತಿ ಚಿಕನ್ ಆದರೂ ತಿಂತಾನೆ ಅಂತ ಹೇಳಿ. ಬಟ್ ಇವತ್ತು ಅವ್ರ ಡ್ಯಾಡಿ ಸರ್ಪ್ರೈಸ್ ಕೊಟ್ಟಿದ್ರಿ. ಲಿಟ್ರಲಿ ನನಗೂ ಒಂಥರ ಸರ್ಪ್ರೈಸ್, ಅವನಿಗೂ ಒಂಥರ ಸರ್ಪ್ರೈಸ್. ಸೊ ನಮ್ಮ ಫ್ಯಾಮಿಲಿ ಮೇಲೆ ಯಾರದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ. ಆಲ್ರೆಡಿ ಬೀಳ್ತಾ ಇದೆ. ಕೆಲವೊಬ್ಬರಿಗಂತೂ ಅದು ಎಷ್ಟು ಉರ್ಕೊಂಡು ಹತ್ಕೊಂಡು ಇದು ಮಾಡ್ತಾ ಇದೆ ಅಂತ ಅಂದರೆ, ನಮ್ಮ ಯಜಮಾನ್ರ ಹತ್ರ ಎಲ್ಲ ಬಂದು ಹೇಳ್ತಾರಂತೆ, ಯಾಕೆ ನೀನು ಯೂಟ್ಯೂಬ್ ಮಾಡಿಸ್ತೀಯ ನಿನ್ನ ಹೆಂಡತಿ ಕೈಯಲ್ಲಿ, ಬೇಕಾ ನಿನಗಿದೆಲ್ಲ ಅಂತ. ಆ ಥರ ನೈಸಾಗಿ ಮಾತಾಡಿ ಫಿಟ್ಟಿಂಗ್ ಇಡೋರು ಅಂದರೆ ನಂಗೆ ಆಗಲ್ಲ. ಸೊ ಅಂಥವ್ರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತೀನಿ. ಸೊ ನೀವು ಹೇಳ್ತಾ ಇರಿ, ನಾವು ಬೆಳೀತಾ ಇರ್ತೀವಿ ಅಷ್ಟೇನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡೋಕ್ಕೇನು ಕೆಲಸ ಇಲ್ಲ ಅಂತಂದರೆ ಹೇಳಿ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ಕೆಲಸ ಕೊಡ್ತೀನಿ ಮಾಡಿವ್ರಂತೆ. ಅದು ಬಿಟ್ಟು ನಿಮ್ಮ ಕೆಲಸ ಏನಿದೆಯೋ ದಯವಿಟ್ಟು ನೀವೂ ಮಾಡ್ಕೊಳ್ಳಿ, ಓಕೆ. ಇನ್ನು ಅಲ್ಲಿಂದ ಬಂದ ಮೇಲೆ ಪಿಜ್ಜಾ ಎಲ್ಲ ತಂದಿದ್ರು. ಸೊ ಅದನ್ನೆಲ್ಲ ತಿಂದು ಈಗ ಏನೇನೆಲ್ಲ ಅಲ್ಲಿ ತೊಗೊಂಡು ಬಂದೆ ಅಂತ ಒಂದು ಪ್ಯಾಕೆಟ್ ಎಷ್ಟು ಅದೆಲ್ಲ ಕಂಪ್ಲೀಟ್ ಈಗ ಶೇರ್ ಮಾಡ್ತೀನಿ, ನೋಡ್ಬೋದು ನೀವಿಲ್ಲಿ. ಸೊ ನಿಂಬೆಹಣ್ಣು 20 ರೂಪಾಯಿಗೆ 3. ರಿಯಲಿ ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು. ಬಿಕಾಸ್ ಈಗ ಬೇಸಿಗೆ ಇರೋದ್ರಿಂದ ಒಂದು ಕಾಯಿ ನಮಗೆ ಇಲ್ಲಿ 6-7 ರುಪೀಸ್ ಮಾರ್ತಾರೆ. ಸೊ ಮ್ಯಾಕ್ಸಿಮಮ್ 5 ರುಪೀಸ್ ಅಂತ ಅಲ್ಲಿ ಇತ್ತು ಅಂತ ಹೇಳಿ ತೊಗೊಂಡೆ. ಅದಾದಮೇಲೆ ಅಕ್ಕ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ಏನಿರ್ಬೋದು ಆ ಅಕ್ಕ ಕೊಟ್ಟಿದ್ದು, ಸಾರಿ ಆಂಟಿ ಅಕ್ಕ ಯಾರೋ ಒಬ್ಬರು ಅಲ್ಲಿ ಕೂತಿದ್ರಲ್ಲ, ಅವರೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ಏನು ಅಂತ ಹೇಳಿ ಕೊನೆಯದಾಗಿ ಶೇರ್ ಮಾಡ್ತೀನಿ, ನೋಡ್ತಾ ಹೋಗಿ. ಆ್ಯಂಡ್ ಮೊದಲಿಗೆ ನಿಂಬೆಹಣ್ಣು, ಬೀನ್ಸ್, ಕ್ಯಾರೆಟು, ನೌಕಲ್ಲು, ಬಟಾಣಿ 2 ಪ್ಯಾಕೆಟ್ ತೊಗೊಂಡೆ. ಬಿಕಾಸ್ ಈಗ ಹಸಿ ಬಟಾಣಿ ಕಾಲ ಅಲ್ವಾ, ಗೀ ರೈಸ್, ಟೊಮೊಟೊ ರೈಸ್, ಪಲಾವ್ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದಾದಮೇಲೆ ಚಿಕ್ಕಡಿಕಾಯಿನೂ ತೊಗೊಂಡೆ. ಲಿಟ್ರಲಿ ಹೇಳ್ತೀನಿ, ಎಲ್ಲ ತರಕಾರಿಯಲ್ಲೂ ಅಷ್ಟೇ ಹುಳ ಇರಲಿಲ್ಲ. ಎಲ್ಲ ಪ್ರತಿಯೊಂದು ಏನಂತೀವಿ ಕಾಯಿ
ಕ್ಯಾರೆಟ್ ಆಗಿರ್ಬೋದು, ನೋಕಲ್ ಆಗಿರಬಹುದು, ಏನರಲ್ಲೂ ಉಳುಕಿರಲಿಲ್ಲ. ನಿಜವಾಗ್ಲೂ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ, ನೆಕ್ಸ್ಟ್ ಟೈಮ್ ನೀನು ಆ ಕಡೆ ಹೋದರೆ ಅವ್ರ ಹತ್ರ ಹೋಗಿ ತರಕಾರಿ ತೊಗೊಂಡು ಬಾ ಅಂತ ಹೇಳಿ. ಸೊ ಒಂದು ಪ್ಯಾಕೆಟ್ ಬಂದು 20 ರುಪೀಸ್, ಯಾವುದೇ ತೊಗೊಳ್ಳಿ 20 ರುಪೀಸ್. ಸೊ ವರ್ತ್ ಅಂತ ಅನ್ನಿಸ್ತು ನನಗೆ. ಕ್ಯಾಪ್ಸಿಕಮ್ಮು ತೊಗೊಂಡೆ, ಅದಾದಮೇಲೆ ಆಗಲೇ ಹೇಳ್ದಾಗೆ ಬಟಾಣಿ, ಮೂಲಂಗಿ ಅದೆಲ್ಲ ತೊಗೊಂಡೆ. ಆಮೇಲೆ ಕುಂಬಳಕಾಯಿ ಎಲ್ಲ ಇತ್ತು, ಬಟ್ ನನಗೆ ಕುಂಬಳಕಾಯಿ ತುಂಬ ದೊಡ್ಡದು ಅನ್ನಿಸ್ತು, ಬಿಕಾಸ್ ನಾವು 3 ಜನಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೂ ನಮ್ಮ ಅಕ್ಕವ್ರಿಗೆ ಕೊಟ್ಟು ನಾವು ತೊಗೋತೀವಿ ಅಂದ್ರೂ ಇನ್ನೂ ದೊಡ್ಡದಿತ್ತದು, ಮತ್ತು ಬೇಡ ಅಂತ ಹೇಳಿ ಬಂದ್ವಿ. ಆಮೇಲೆ ಅವರೆಕಾಯಿ ಎಲ್ಲ ಇತ್ತು, ಬಟ್ ನಮ್ಮ ಯಜಮಾನ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅವರೆಕಾಯಿ ಎಲ್ಲ ತಿನ್ನೋಂಗಿಲ್ಲ ಅಂತ, ಬಿಕಾಸ್ ಗ್ಯಾಸ್ಟಿಕ್ ಅಲ್ವಾ ಅವರೆಕಾಯಿ. ಸೊ ನಾನು ರೀಸೆಂಟಾಗಿ ಹಾಸ್ಪಿಟಲ್ಗೆಲ್ಲ ಹೋಗಿ ಗ್ಲೂಕೋಸ್ ಹಾಕಿಸ್ಕೊಂಡು ಯಪ್ಪ ಬೇಡಪ್ಪ ಭಗವಂತ. ಬಟ್ ಆಸೆಗೆ ಓಕೆ, ಒಂದು ಸತಿ ತಿನ್ನೋ ತಪ್ಪಿಲ್ಲ, ಬಟ್ ಪದೇ ಪದೇ ಬೇಡ ಅಂತ ಅಷ್ಟೇನೆ. ಸೊ ಇನ್ನು ನೋಡ್ಬೋದು ನೀವು ಇಲ್ಲಿ ಎಷ್ಟು ಪ್ಯಾಕೆಟ್ ಇದೆ ಅಂತ ಕೌಂಟ್ ಮಾಡಿ. ಸೊ ನಿಮ್ಮ ಮುಂದೆನೇ ಕೌಂಟ್ ಮಾಡ್ತಾ ಇದ್ದೀನಿ. 1 2 3 4 5 6 7 8 9 10 11 ಪ್ಯಾಕೆಟ್ಸ್ ಇದೆ. ಸೊ 11 ಪ್ಯಾಕೆಟ್ಸಲ್ಲಿ ಆ್ಯಕ್ಚುಲಿ ನಾನು ತೊಗೊಂಡಿದ್ದು 10 ಪ್ಯಾಕೆಟ್ಸ್. ಸೊ ಆ ಅಕ್ಕ ಪಾಪ ನನ್ನ ಹೊಟ್ಟೆ ನೋಡಿನೋ ಅಥವಾ ನನ್ನ ನೋಡಿ ಗೊತ್ತಿಲ್ಲ, ನಮ್ಮ ಯಜಮಾನ್ರು ಇದ್ರು, ಯಾಕೆ ಅವ್ರು ನಿನಗೆ ಮಾತ್ರ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ. ಮೇ ಬಿ ಈ ಸೆಕ್ಷನ್ ಹೊಟ್ಟೆ ಅಂಥದ್ದು ಗೈಸ್, ನೋಡಿದ್ರೆ ಪ್ರೆಗ್ನೆಂಟ್ ಥರ ಅನ್ನಿಸ್ತೀನಿ. ಮೇ ಬಿ ಪಾಪ ಪ್ರೆಗ್ನೆಂಟ್ ಇರಬೇಕು ಹುಡುಗಿ ಅಂತ ಹೇಳಿ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಕೊಟ್ಟರು. ನನಗವ್ರು ಡೈರೆಕ್ಟಾಗಿ ಅಮ್ಮ ನೀನು ಪ್ರೆಗ್ನೆಂಟಾಗಿ ತೊಗೋ ಅಂತ ಅಂದಿದ್ರೆ ನಾನು ನಿಜವಾಗ್ಲೂ ತೊಗೋತಾ ಇರಲಿಲ್ಲ. ಜಸ್ಟ್ ಅವರು ಒಂದು ಪ್ಯಾಕೆಟ್ ತೊಗೊಮ್ಮ ಅಂತ ಅಂದರು. ನಾನು ಇದೇನಪ್ಪ ಹಿಂಗೆ ಹೇಳ್ತಾರೆ ಅಂತ ತೊಗೊಂಡ ಮೇಲೆ ಗೊತ್ತಾಯಿತು ಅದು ಫ್ರೀಯಾಗಿ ಕೊಟ್ಟಿರೋದು ಅಂತ. ಖುಷಿ ಆಯಿತು. ಆಮೇಲೆ ಬಿಗ್ ಬಾಸ್ ನೋಡ್ತಾನೆ ನೋಡಿ, ನಾನು ಆಗಲೇ ಹೇಳ್ದಾಗೇ ಗೈಸ್, ವೇಸ್ಟ್ ಅಂತೂ ತೀರಾ ಕಡಿಮೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವೇಸ್ಟೇ ಇಲ್ಲ. ಅದೇ ನಾವು ಅಂಗಡೀಲಿ ತೊಗೊಬರ್ತೀವಿ ಅಂದರೆ ಆಯ್ಕೊಂಡು 40 ರೂಪಾಯಿ kg, 80 ರೂಪಾಯಿ kg ಹಿಂಗೆ. ಬಟ್ ಅಲ್ಲಿ ಪ್ಯಾಕೆಟಲ್ಲಿ ನಂಗೆ ಬಟಾಣಿನೂ ಅಷ್ಟೇ. ಆಮೇಲೆ ಚಿಕ್ಕಡಿಕಾಯಿ, ಯೂಶ್ವಲಿ ಚಿಕ್ಕಡಿಕಾಯಲ್ಲಿ ತುಂಬ ಹುಳ ಇರುತ್ತೆ, ಬಟ್ ಅದರಲ್ಲಿ ಏನೂ ಹುಳ ಇರಲಿಲ್ಲ. ತುಂಬ ನನಗೆ ವರ್ತ್ ಅಂತ ಅನ್ನಿಸ್ತು ಗೈಸ್. ಖುಷಿ ಆಯಿತು ನನಗೆ. ಆ್ಯಂಡ್ ಇವತ್ತಿನ ಡೇ ಅನ್ನೋದು ಈ ರೀತಿ ಕಂಪ್ಲೀಟ್ ಆಯಿತು. ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.